ಅಭಿವೃದ್ಧಿಯ ಹರಿಕಾರರಾದ ಮಾಜಿ ಶಾಸಕ ಲಿಂಗೈಕ್ಯ ವೆಂಕಟರೆಡ್ಡಿ ಮುದ್ನಾಳ್ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಸಮಾಜಮುಖಿಯಾಗಿ ಆಚರಣೆ ಮಾಡಲಾಯಿತು. ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಿನ್ನೆಲೆ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ ಕೂಡ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಕೂಡ ಭಾಗಿಯಾಗಿದ್ದರು. ವೆಂಕಟರೆಡ್ಡಿ ಮುದ್ನಾಳ್ ಅವರ ಅಭಿವೃದ್ಧಿ ಕಾರ್ಯ ಹಾಗೂ ಮುದ್ನಾಳ್ ಅವರ ಕುಟುಂಬಸ್ಥರ ಜನಸೇವೆಯ ಬಗ್ಗೆ ಸ್ಮರಿಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಾಜಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಪುಣ್ಯಸ್ಮರಣೆ ಕಾರ್ಯಕ್ರಮ. ಮುದ್ನಾಳ್ ಅವರ ಸಮಾಧಿಗೆ ಕುಟುಂಬಸ್ಥರಿಂದ ವಿಶೇಷ ಪೂಜೆ. ಮುದ್ನಾಳ ಅಭಿವೃದ್ಧಿ ಕಾರ್ಯವನ್ನ ಸ್ಮರಿಸಿದ ಬಿವೈ ವಿಜಯೇಂದ್ರ. ಮುದ್ನಾಳ ಕುಟುಂಬವು ಸದಾ ಜನಸೇವೆ ಮಾಡುತ್ತಾ ಬಂದಿದೆ. ಲಿಂಗೈಕ್ಯರಾದ ವಿಶ್ವನಾಥ ರೆಡ್ಡಿ ಮುದ್ನಾಳ, ವೆಂಕಟರೆಡ್ಡಿ ಮುದ್ನಾಳ, ಡಾಕ್ಟರ್ ವೀರ ಬಸವಂತರೆಡ್ಡಿ ಮುದ್ನಾಳ ಆದಿಯಾಗಿ ಸದಾ ಜನಸೇವೆಗೆ ಜೀವನ ಮುಡುಪಾಗಿಟ್ಟಿದ್ದಾರೆ. ಮಾಜಿ ಶಾಸಕ ಲಿಂಗೈಕ್ಯ ವೆಂಕಟರೆಡ್ಡಿ ಮುದ್ನಾಳ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಯಾದಗಿರಿ ನಗರದಲ್ಲಿ ಆಚರಣೆ ಮಾಡಲಾಯಿತು. ಮೊದಲಿಗೆ ಮುದ್ನಾಳ ತೋಟದಲ್ಲಿ ವೆಂಕಟರೆಡ್ಡಿ ಮುದ್ನಾಳ ಅವರ ಸಮಾಧಿಗೆ ಮುದ್ನಾಳ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ರು. ನಂತರ ಯಾದಗಿರಿಯ ಮುದ್ನಾಳ ಲೇಔಟ್ನಲ್ಲಿ ಮುದ್ನಾಳ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುದ್ನಾಳ ಅವರ ಭಾವಚಿತ್ರಕ್ಕೆ ರಾಜಕೀಯ ಗಣ್ಯರು ಪುಷ್ಪವನ್ನ ಅರ್ಪಿಸಿದ್ರು. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಚಿವ ರಾಜುಗೌಡ ಸೇರಿ ಹಲವು ರಾಜಕೀಯ ಗಣ್ಯರು ಹಾಗೂ ವಿವಿಧ ಮಠಾಧೀಶರು ಭಾಗವಹಿಸಿದ್ರು. ತಂದೆಯನ್ನ ನೆನೆದು ಪುತ್ರ ಮಹೇಶ್ ರೆಡ್ಡಿ ಮುದ್ನಾಳ್ ಅವರು ಭಾವುಕರಾದ್ರು. ಅವರು ಒಂದು ಹೆಸರಿಗೆ ಇವತ್ತೆಲ್ಲರೂ ಕೂಡ್ಕೊಂಡು ಬರ್ಬೇಕು ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಇವತ್ತು ಇಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ ಅಂತ ನಾನು ಇವತ್ತು ಅನ್ಕೊಳ್ತಿದ್ದೀನಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹೇಶ್ ರೆಡ್ಡಿ ಮುದ್ನಾಳ್ ಅವರ ಬೆನ್ನು ತಟ್ಟಿದ್ರು. ಈ ವೇಳೆ ಬಿವೈ ವಿಜಯೇಂದ್ರ ಅವರು ಮಾತನಾಡಿ, ವೆಂಕಟರೆಡ್ಡಿ ಮುದ್ನಾಳ ಅವರು ಜನಾನುರಾಗಿ ನಾಯಕರಾಗಿದ್ರು. ಮುದ್ನಾಳ ಮನೆತನವು ಅಪರೂಪದ ಕುಟುಂಬವಾಗಿದೆ. ತಾವು ಮುದ್ನಾಳ ಕುಟುಂಬ ಜೊತೆ ಇದ್ದು ಮಹೇಶ್ ರೆಡ್ಡಿ ಮುದ್ನಾಳ ಅವರ ಜನ ಸೇವೆ ಮಾಡುವ ಕನಸು ಹೊಂದಿದ್ದು, ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಶಕ್ತಿ ತುಂಬುವ ಕಾರ್ಯ ಮಾಡಬೇಕೆಂದು ಜನರಲ್ಲಿ ಮನವಿ ಮಾಡಿದ್ರು. ಒಬ್ಬ ಸಜ್ಜನ ರಾಜಕಾರಣಿ, ಜನಾನುರಾಗಿ ಆಗಿ ಯಾವತ್ತೂ ಕೂಡ ಬಡವರ ಬಗ್ಗೆ, ರೈತರ ಬಗ್ಗೆ, ಸಮಾಜದ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಒಂದು ಅಪರೂಪ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ನಾಯಕ ಯಾರು ಅಂತ ಹೇಳಿದ್ರೆ ಲಿಂಗೈಕ್ಯ ವೆಂಕಟರೆಡ್ಡಿ ಮುದ್ನಾಳ್ ಅವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ. ಈ ವೇಳೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿ, ವೆಂಕಟರೆಡ್ಡಿ ಮುದ್ನಾಳ್ ಅವರ ಅಭಿವೃದ್ಧಿ ಕಾರ್ಯ ಮಾಡಿರುವ ಬಗ್ಗೆ ಕೊಂಡಾಡಿದ್ರು. ಮಹೇಶ್ ರೆಡ್ಡಿ ಮುದ್ನಾಳ ನನ್ನ ತಮ್ಮನಿದ್ದಂತೆ, ಅವರ ಜೊತೆ ಸದಾ ಇರ್ತೇವೆ ಎಂದ್ರು. ಮಹೇಶ್ ರೆಡ್ಡಿ ಮುದ್ನಾಳ್ ಬೇರೆ ಯಾರು ಅಲ್ಲ, ಅವರು ನನ್ನ ಸಹೋದರ. ನಾನು ಯಾವಾಗಲೂ ಅವ್ರ ಜೊತೆಲಿ ಇರ್ತೇನೆ. ಮೊನ್ನೆ ಇಲ್ಲಿನ ಜನರ ಸೇವೆ ಮಾಡತಕ್ಕಂತ ಭಾಗ್ಯ ನಮಗೆ ಸಿಕ್ಕಿದೆ, ನಾವೆಲ್ಲರೂ ಮಾಡೋಣ. ಕಾರ್ಯಕ್ರಮದಲ್ಲಿ ವೆಂಕಟರೆಡ್ಡಿ ಮುದ್ನಾಳ ಅವರನ್ನ ನೆನೆದು ಮುದ್ನಾಳ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಭಾವುಕರಾಗಿ ಕಣ್ಣೀರಾಕಿದ್ರು. ರಕ್ತದಾನ ಶಿಬಿರ ಹಿನ್ನೆಲೆ ಮುದ್ನಾಳ ಅಭಿಮಾನಿಗಳು ರಕ್ತದಾನ ಮಾಡಿದ್ರು. ಈ ವೇಳೆ ಸಾವಿರಾರು ಜನರಿಗೆ ಆರೋಗ್ಯ ತಪಾಸಣೆ ಮಾಡಲಾಯಿತು. ಜನನಾಯಕರಾದ ವೆಂಕಟರೆಡ್ಡಿ ಮುದ್ನಾಳ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.